Bless the name of Jesus. Hallelujah. If we cannot ever receive the seed of correction, we will never learn or produce obedience in our life. ನಾವು ತಿದ್ದುಪಾಟು ಅನ್ನುವಂಥ ಬೀಜವನ್ನು ನಮ್ಮ ಒಳಗೆ ನಾವು ಸ್ವೀಕರಿಸದೇ ಇದ್ದರೆ ವಿಧೇಯತೆಯನ್ನು ನಾವು ಹೊರತರಲು ಆಗುವುದೇ ಇಲ್ಲ. ಜೀಸಸ್ ಲರ್ನ್ಡ್ ಒಬೀಡಿಯನ್ಸ್, ದ ಬೈಬಲ್ ಸೇಸ್. ಯೇಸು ವಿಧೇಯತೆಯನ್ನು ಕಲಿತುಕೊಂಡನು ಎಂಬುದಾಗಿ. And some spiritual authorities over our life, and God has placed some authority over your life, when they bring correction, it is very necessary for all of us to receive it. Amen. Correction, receiving the correction will produce obedience. Obedience will bring blessings of God in our lives. Amen. ಆತ್ಮೀಕವಾದಂಥ ಅಧಿಕಾರ ನಮ್ಮ ಮೇಲೆ ಯಾವುದಾದ್ರೂ ಇರುವುದಾಗಿದ್ದರೆ, ಫ್ಯಾಮಿಲಿ, there is order of authority. Church, there is an order of authority. Different places, they have their own order of authority, and God has placed us there to submit ourselves to it. ಕುಟುಂಬವಾಗಿರ್ಬೋದು, ಕುಟುಂಬದಲ್ಲಿ ಒಂದು ಆತ್ಮಿಕ ಅಧಿಕಾರವನ್ನು ದೇವರಿಟ್ಟಿದ್ದಾನೆ. ಆಮೇಲೆ ಸಭೆಯಲ್ಲಿ ಆತ್ಮಿಕವಾದಂಥ ಅಧಿಕಾರ ಇಟ್ಟಿದ್ದಾನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೇವರು ಆತ್ಮಿಕವಾದಂಥ ಅಧಿಕಾರವನ್ನು ಇಟ್ಟಿದ್ದಾರೆ. ನಾವು ಅವುಗಳಿಗೆ ಅಧೀನರಾಗುವಾಗ ವಿಧೇಯತೆಯನ್ನು ನಾವು ತೋರಿಸ್ತೇವೆ. ವಿಧೇಯತೆಯಲ್ಲಿ ದೇವರ ಆಶೀರ್ವಾದಗಳು. ಯೇಸು ವಿಧೇಯತೆಯನ್ನು ಕಲಿತುಕೊಳ್ಳೋಣ ಎಂಬುದಾಗಿ. Amen. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.